ನಾಳೆಯಿಂದ ಅನಿರ್ದಿಷ್ಟಾವಧಿ ಅವಧಿ ತನಕ ಸಾರಿಗೆ ನೌಕರರು ಮುಷ್ಕರ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಒಂದು ದಿನ BMTC ಬಸ್ ಓಡಿಸೋದಕ್ಕೆ ಇಲಾಖೆ ಹೆಂಗೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದೆ, ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡೋಣ ಬನ್ನಿ. ನಾಳೆಯಿಂದ ಬಸ್ ಬಂದ್ ಬಹುತೇಕ ಫಿಕ್ಸ್. ಬೆಂಗಳೂರಿಗರಿಗೆ ಮುಷ್ಕರದ ಎಫೆಕ್ಟ್ ತಟ್ಟಲ್ವಾ? BMTC ಬಸ್ ಸಂಚಾರಕ್ಕೆ ಇಲಾಖೆ ಪ್ಲಾನ್. ಸಾರಿಗೆ ನೌಕರರು ಹಾಗೂ ಸರ್ಕಾರದ ನಡುವಿನ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ನಾಳೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ KSRTC ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿದೆ. ಈ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಾರಿಗೆ ಸಚಿವರು ಹಾಗೂ ವಿವಿಧ ಸಾರಿಗೆ ಸಂಘಟನೆಗಳ ಸಭೆಯನ್ನ ಕರೆಯಲಾಗಿದೆ. ಈ ಸಭೆ ಬಹುತೇಕ ವಿಫಲವಾಗುವ ಸಾಧ್ಯತೆ ಇದ್ದು ಸಾರಿಗೆ ಮುಷ್ಕರ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಒಂದ್ ವೇಳೆ ಸಿಎಂ ಸಭೆ ಸಫಲವಾಗದಿದ್ದರೆ ಮುಷ್ಕರದ ಎಚ್ಚರಿಕೆಯನ್ನು ನೀಡಿರೋ ಹಿನ್ನೆಲೆ ಸರ್ಕಾರ ಖಾಸಗಿ ವಾಹನಗಳಿಗೆ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ BMTC ತನ್ನ ಪ್ರಯಾಣಿಕರಿಗೆ ತೊಂದರೆಯಾಗದ ಹಾಗೆ ನೋಡಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. BMTCಯಲ್ಲಿ ಸದ್ಯ 1,500ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳಿದ್ದು EV ಬಸ್ಗಳನ್ನ JCC ವೆಚ್ಚದ ಒಪ್ಪಂದದ ಆಧಾರದ ಮೇಲೆ ಓಡಿಸ್ತಾ ಇದೆ. ಈ ಬಸ್ಗಳನ್ನು ಖಾಸಗಿ ಸಂಸ್ಥೆಯಿಂದ ಗುತ್ತಿಗೆ ಪಡೆಯಲಾಗಿದ್ದು ನಗರದಲ್ಲಿ ಸಂಚಾರ ಮಾಡೋದಕ್ಕೆ ತೆರೆಮರೆಯಲ್ಲಿ ಪ್ಲಾನ್ ಮಾಡಿದೆ. ಇನ್ನು ಈ ಗುತ್ತಿಗೆ ಆಧಾರದ EV ಬಸ್ಗಳ ಮೇಂಟೆನೆನ್ಸ್ ಹಾಗೂ ಚಾಲಕರನ್ನು ಸಹ ಗುತ್ತಿಗೆ ಕೊಟ್ಟ ಕಂಪನಿಯವರೇ ಆಯೋಜಿಸುತ್ತಾರೆ. BMTC ಅವರು ಕೇವಲ ಕಂಡಕ್ಟರ್ ಅನ್ನ ಮಾತ್ರ ಅಲರ್ಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ BMTC MD ಸಂಸ್ಥೆಗೆ EV ಬಸ್ಗಳನ್ನು ಗುತ್ತಿಗೆ ಕೊಟ್ಟ ಕಂಪನಿ ಜೊತೆ ಮಾತುಕತೆ ನಡೆಸಿದ್ದು ಬಹುತೇಕ ಬಸ್ ಓಡಿಸಲು ಒಪ್ಪಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಒಟ್ನಲ್ಲಿ ಮುಷ್ಕರದ ದಿನ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಓಡೋ ಸಾಧ್ಯತೆ ಇದೆ. ಇದಕ್ಕಾಗಿ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.